ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶರತ್ ಎಲ್ಎಸ್. ಸಾಮಾನ್ಯವಾಗಿ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ಯುವಕ ಯುವತಿಯರಿಗೆ ಅವರದ್ದೇ ಆದ ಸ್ನೇಹಿತರಿರ್ತಾರೆ. ಆದ್ರೆ ಆ ಸ್ನೇಹವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಮೋಸವನ್ನ ಮಾಡುವಂತಹ ಜನರು ಈ ಸಮಾಜದಲ್ಲಿ ಇದ್ದಾರೆ. ಅದಕ್ಕೆ ಒಂದು ನಿದರ್ಶನ ಈ ಪ್ರಕರಣ. ಕಳೆದ ನವೆಂಬರ್ 29ನೇ ತಾರೀಕು ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆಯ ಟೆರೆಸ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಒಬ್ಬ ಯುವತಿಯ ಮೃತದೇಹ ಪತ್ತೆಯಾಗುತ್ತೆ. ಅದನ್ನ ಪರಿಶೀಲನೆ ನಡೆಸಿದಂತಹ ಪೊಲೀಸರಿಗೆ ಯಾವುದೇ ಈ ಬಗೆಯ ಸುಳಿವು ತಿಳಿದು ಬರೋದಿಲ್ಲ. ಆದ್ರೆ ಮೃತದೇಹ ಪತ್ತೆಯಾಯಿತು, ಆದ್ರೆ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ಕಾರಣಗಳು ಏನು ಅನ್ನೋದು ಕಂಡು ಬರೋದಿಲ್ಲ. ಆದ್ರೆ ಆಕೆಯ ಮೃತದೇಹವನ್ನ ಆಕೆಯ ತಂದೆಯ ಸಹೋದರ ಪರಿಶೀಲನೆಯನ್ನ ಮಾಡುವಂತಹ ಸಮಯದಲ್ಲಿ ಒಂದು ಆಘಾತಕಾರಿ ಅಂಶ ಬೆಳಕಿಗೆ ಬರುತ್ತೆ. ಆಕೆಯ ಮೊಬೈಲ್ ನ ಬ್ಯಾಕ್ ಪೌಚ್ ನಲ್ಲಿ ಒಂದು ಪುಟ ಇರುವಂತಹ ಒಂದು ಡೆತ್ ನೋಟ್ ಪತ್ತೆಯಾಗುತ್ತೆ. ಅದರಲ್ಲಿ ಸುಮಾರು 1 ಪುಟಗಳಷ್ಟು ಆಕೆ ಇಂಗ್ಲಿಷ್ ನಲ್ಲಿ ಬರೆದಿರ್ತಾಳೆ. ಅದರಲ್ಲಿ ಪತ್ತೆಯಾದಂತದ್ದೇ ಆ ದಿಗಂತ್ ಎಂಬ ಒಬ್ಬ ಯುವಕನ ಹೆಸರು. ಆ ಡೆತ್ ನೋಟ್ ನಲ್ಲಿ ಇದ್ದಂತಹ ಅಂಶಗಳು ಏನಂತ ಹೇಳಿದ್ರೆ, ದಿಗಂತ್ ಎನ್ನುವಂತಹ ಒಬ್ಬ ಯುವಕನಿಗೆ ಈಕೆ ಸುಮಾರು 15 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಕೊಟ್ಟಿರ್ತಾನೆ. ಆ ಚಿನ್ನಾಭರಣಗಳನ್ನ ಆಕೆ ಸುಮ್ನೆ ಕೊಟ್ಟಿರೋದಿಲ್ಲ. ಆತ ವಿಧವಾಗಿ ಆಕೆಯನ್ನ ನಂಬಿಸಿರ್ತಾನೆ. ಏನಂತ ಹೇಳಿದ್ರೆ, ಹಣವನ್ನ ಡಬಲ್ ಮಾಡ್ಕೊಡ್ತೀನಿ, ಹಾಗೆಯೇ ಒಂದು ಬೆನ್ಸ್ ಕಾರನ್ನ ಕೊಡಿಸ್ತೀನಿ ಎನ್ನುವಂತಹ ಒಂದು ಅಂಶವನ್ನ ಮುಂದಿಟ್ಟು ಆಕೆಯ ಬಳಿ 15 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಪಡ್ಕೊಂಡಿರ್ತಾನೆ. ಆಕೆಯ ಮನೆಯವರು ಬಿಸ್ನೆಸ್ ಮನ್ ಆಗಿದ್ದ ಕಾರಣದಿಂದಾಗಿ ಆಕೆಯ ಮನೆಯಲ್ಲಿದ್ದಂತಹ ಆ ಚಿನ್ನಾಭರಣಗಳನ್ನ ಆಕೆ ಅವನಿಗೆ ಒಪ್ಪಿಸಿರ್ತಾಳೆ. ಆದ್ರೆ ಅದನ್ನ ಮರು ಕೇಳದಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಆತ ಕೊಡೋದಕ್ಕೆ ಒಪ್ಪಿರೋದಿಲ್ಲ. ಹಾಗೆಯೇ ಸತಾಯಿಸೋದಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಆಕೆಗೆ ವಿಧಿ ತೋಚದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನೇಣಿಗೆ ಶರಣಾಗುವಂತಹ ನಿರ್ಧಾರವನ್ನ ಮಾಡ್ತಾಳೆ. ಯಾರಿಗೂ ಗೊತ್ತಾಗದೆ ಮನೆಯ ಟೆರೆಸ್ಗೆ ಒಂದು ನೇಣು ಹಾಕುವಂತಹ ಕೆಲಸವನ್ನ ಮಾಡ್ತಾಳೆ. ಅದರಿಂದ ಆಕೆಯ ಪ್ರಾಣವೂ ಕೂಡ ಹೋಗುತ್ತೆ. ಮಾರನೆಯ ದಿನ ಬೆಳಗ್ಗೆ ಆಕೆಯ ಮೃತದೇಹ ಪತ್ತೆಯಾಗುತ್ತೆ. ಅದಾದ ನಂತರ ಆಕೆಯ ಜೇಬಿನಲ್ಲಿದ್ದಂತಹ ಮೊಬೈಲ್ ನ ಬ್ಯಾಕ್ ಪೌಚ್ ನಲ್ಲಿ ಪತ್ತೆಯಾದ ಡೆತ್ ನೋಟ್ ನಲ್ಲಿ ಈ ಅಂಶ ಬೆಳಕಿಗೆ ಬರುತ್ತೆ. ಇದೇ ರೀತಿಯಾಗಿ ಹಲವರನ್ನ ನಂಬಿಸಿ ಮೋಸ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಇನ್ನು ದ್ವಿತೀಯ ವರ್ಷದ ಬಿಕಾಂ ಅನ್ನ ಓದ್ತಾ ಇದ್ದಂತಹ ಯುವತಿ ಆ ದಿಗಂತ್ ಎನ್ನುವ ಯುವಕನ ಮೋಸದ ಬಲೆಗೆ ಸಿಲುಕಿ ತನ್ನ ಪ್ರಾಣವನ್ನೇ ಕಳ್ಕೊಳ್ತಾಳೆ. ಇಂಥ ಪ್ರಕರಣಗಳಿಂದಾಗಿ ಸಾಮಾನ್ಯವಾಗಿ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ಯುವಕ ಯುವತಿಯವರಾಗಿರ್ಬಹುದು, ಹಾಗೆಯೇ ಇನ್ನಿತರ ಪರಿಚಯಸ್ಥರ ಜೊತೆ ಆಗಿರ್ಬಹುದು, ಎಲ್ಲರೂ ಕೂಡ ಗಮನ ವಹಿಸಿ ನಡವಳಿಕೆಯನ್ನ ನಡೆಸಬೇಕಾಗಿರೋದು ಅನಿವಾರ್ಯ ಸಂಗತಿಯಾಗಿದೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.